ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಈಸಿಯಾಗಿ ಬ್ಯಾಚುಲರಿಗೆ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಒಂದು ಪಾತ್ರೆಯಲ್ಲಿ 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ನೀರು, ಕೊತ್ತಂಬರಿ, ಕರ್ಬೇವಿನ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಬೇಕು. ರುಬ್ಕೊಳಕ್ಕೆ ಒಂದು 3 ಟೊಮೆಟೊ, 1-2 ಬೆಳ್ಳುಳ್ಳಿ ಸುಲಿದಿರೋದು, ಒಂದು 3 ಸ್ಪೂನ್ ಕಾಳು ಮೆಣಸು, 2 ಸ್ಪೂನ್ ಜೀರಿಗೆ, ಆಮೇಲೆ ಪಾತ್ರೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಜೊತೆಗೆ ಗ್ರೈಂಡ್ ಮಾಡಿರೋ ಪೇಸ್ಟು, 1 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕಿವುಚ್ಕೊಬೇಕು. ಕಿವುಚ್ಕೊಂಡೆ ಪಕ್ಕಕ್ಕಿಡಿ. ಹಾಗೆ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಚಿಟಪಟ ಅಂದ ತಕ್ಷಣ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಡಾರ್ಕ್ ಬ್ರೌನ್ ಆಗಿದ ತಕ್ಷಣ ಒಗ್ಗರಣೆ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ರೆ ಅದು ಸ್ವಲ್ಪ ಕುದಿಯೋ ತನಕ ಕಾದರೆ ಬಿಸಿ ಬಿಸಿಯಾದ ರಸಮ್ ರೆಡಿ.